ಸತ್ಯ ಹೇಳಿ, ಸ್ಪಷ್ಟವಾಗಿ ಹೇಳಿ, ಎಲ್ಲರ ಸಮ್ಮುಖದಲ್ಲಿ ಹೇಳಿ. ಯಾರು ನಮ್ಮವರು ಅವರು ಅರ್ಥ ಮಾಡಿಕೊಳ್ಳುತ್ತಾರೆ, ಯಾರು ಪರರು ಅವರು ಕೈಬಿಟ್ಟು ಹೋಗುತ್ತಾರೆ. ಸಂಬಂಧ ನಿಭಾಯಿಸಲು ಬುದ್ಧಿಗಿಂತ ಹೃದಯ ಶುದ್ಧಿ ಇರಬೇಕು. ಕೋಪ ಮಾಡಿಕೊಂಡಾಗ ಯಾರು ನಿಮ್ಮನ್ನು ನಿಜವಾಗಿಯೂ ಪ್ರೀತಿ ಮಾಡುತ್ತಾರೋ ಅವರೇ ನಿಮ್ಮನ್ನು ಮೊದಲು ಮಾತನಾಡಿಸುವುದು. ಒಂದು ನೆನಪಿಡಿ, ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಶರಣಾಗಬೇಡಿ. ನೋಡುವಾಗ ಬರೀ ನೋಡಿ, ಬೇಕಾದರೆ ಸುಮ್ಮನೆ ಕೇಳಿ. ಅನುಭವಿಸಬೇಕಾದರೆ ಬರೀ ಅನುಭವಿಸಿ, ಯೋಚಿಸಬೇಕಾದರೆ ಬರೀ ಯೋಚಿಸಿ. ಇದುವೇ ವಾಸ್ತವಿಕ ಕರ್ಮ. ನೀವು ನಿಮ್ಮ ವಿಚಾರಗಳನ್ನು ಬದಲಾಯಿಸಿ. ನಿಶ್ಚಿತವಾಗಿಯೂ ಈ ವಿಚಾರಗಳು ನಿಮ್ಮ ಜೀವನವನ್ನು ಬದಲಾಯಿಸಿ ಬಿಡುತ್ತೆ. ಸಂಬಂಧ ಮಧುರವಾದ ಧ್ವನಿ, ಸುಂದರವಾದ ಮುಖ ನೋಡಿ ಗಟ್ಟಿಯಾಗುವುದಿಲ್ಲ. ಸುಂದರವಾದ ಹೃದಯ ಮತ್ತು ಯಾವತ್ತೂ ಒಡೆದು ಹೋಗದ ವಿಶ್ವಾಸದಿಂದ ಗಟ್ಟಿಯಾಗುತ್ತೆ. ಜೀವನದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದ್ರೆ ಎಲ್ಲ ಪ್ರಶ್ನೆಗಳನ್ನು ನಿಮಗೆ ನೀವೇ ಕೇಳಿಕೊಳ್ಳಿ. ಬದಲಾವಣೆ ನಿಶ್ಚಿತ. ಈ ಸಂಸಾರದಲ್ಲಿ ನಮ್ಮ ಕರ್ಮಗಳು ಒಳ್ಳೆಯದಾಗಿರಬೇಕು. ಕೆಲವರ ಬದುಕು ಬದಲಾಗುತ್ತೆ, ಇನ್ನು ಕೆಲವರ ಮನಸ್ಸು ಬದಲಾಗುತ್ತೆ. ಹುಟ್ಟಿದಾಗ ನಮಗೆ ಹೆಸರು ಇರುವುದಿಲ್ಲ, ಉಸಿರಷ್ಟೇ ಇರುತ್ತೆ. ಮೃತ್ಯು ಆದಾಗ ಹೆಸರು ಇರುತ್ತೆ, ಆದರೆ ಉಸಿರು ಇರುವುದಿಲ್ಲ. ಅದೇ ಶ್ವಾಸ ಮತ್ತು ಹೆಸರಿನ ನಡುವಿನ ಯಾತ್ರೆಗೆ ಜೀವನ ಎಂದು ಕರೆಯುತ್ತೇವೆ. ಎಲ್ಲರ ಸಮಯ ಒಮ್ಮೆ ಆದರೂ ಬದಲಾಗೇ ಆಗುತ್ತೆ, ಆದರೆ ನಾವು ಮಾತ್ರ ಸಮಯದೊಂದಿಗೆ ನಡೆಯಬೇಕು. ಸಮಯ ತಿರುಗಿದಾಗ ಎಲ್ಲವನ್ನು ತಿರುಗಿಸಿ ಬಿಡುತ್ತೆ. ಅದಕ್ಕಾಗಿ ಒಳ್ಳೆಯ ದಿನಗಳಲ್ಲಿ ಅಹಂಕಾರ ಪಡಬೇಡಿ, ಯಾಕೆಂದರೆ ಕೆಟ್ಟ ಸಮಯ ಬರಲು ತುಂಬಾ ಹೊತ್ತು ತೆಗೆದುಕೊಳ್ಳುವುದಿಲ್ಲ. ಜಗತ್ತಿನಲ್ಲಿ ತುಂಬಾ ಸರಳವಾದ ಕೆಲಸವೆಂದರೆ ವಿಶ್ವಾಸವಿಡುವುದು. ತುಂಬಾ ಕಠಿಣವಾದ ಕೆಲಸವೆಂದರೆ ವಿಶ್ವಾಸ ಗಳಿಸುವುದು. ಅದಕ್ಕಿಂತ ಕಠಿಣವಾದ ಕೆಲಸವೆಂದರೆ ವಿಶ್ವಾಸವನ್ನು ಹಾಗೆ ಉಳಿಸಿಕೊಳ್ಳುವುದು. ಸಂಬಂಧಗಳಿಗೆ ಸಮಯವಿದ್ದಾಗಲೇ ಗೌರವ ಕೊಡಿ, ಯಾಕಂದ್ರೆ ಆಮೇಲೆ ಒಣಗಿದ ಮರಕ್ಕೆ ನೀರು ಹಾಕಿ ಅದು ಚಿಗುರಲಿ ಎಂಬ ನಂಬಿಕೆ ವ್ಯರ್ಥವಾಗುತ್ತೆ. ಯಾವ ವ್ಯಕ್ತಿ ಶಕ್ತಿ ಇಲ್ಲದಿದ್ದರೂ ಮನಸ್ಸಿನಿಂದ ಸೋಲು ಒಪ್ಪದೆ ಇದ್ದರೆ ಅಂತ ವ್ಯಕ್ತಿಯನ್ನು ಜಗತ್ತಿನ ಯಾವ ಶಕ್ತಿ ಸೋಲಿಸಲು ಸಾಧ್ಯವಿಲ್ಲ. ಜೀವನದಲ್ಲಿ ಶಾಂತಿ ನೆಲೆಸಬೇಕೆಂದರೆ ಜನರ ಮಾತನ್ನು ಮನಸ್ಸಿಗೆ ಹಚ್ಚಿಕೊಳ್ಳುವುದನ್ನು ಬಿಟ್ಟು ಬಿಡಿ. ತೊಂದರೆಯಲ್ಲಿದ್ದಾಗ ಯಾರಾದರೂ ಸಲಹೆ ಕೇಳಿದರೆ ಸಲಹೆ ಜೊತೆಗೆ ನೀಡಿ, ಯಾಕಂದ್ರೆ ಸಲಹೆ ತಪ್ಪಾಗಬಹುದು, ಆದರೆ ಜೊತೆ ಯಾವಾಗಲೂ ತಪ್ಪು ಹೋಗೋದಿಲ್ಲ. ಯಾರಾದರೂ ನಿಮಗೆ ಏನಾದರೂ ಕೇಳಿದರೆ ಕೊಟ್ಟು ಬಿಡಿ, ಯಾಕಂದರೆ ಆ ದೇವರು ನಿಮ್ಮನ್ನು ಕೊಡುವವರ ಸಾಲಿನಲ್ಲಿ ಇಟ್ಟಿದ್ದಾನೆ ಹೊರತು ಕೇಳುವವರ ಸಾಲಿನಲ್ಲಿ ಅಲ್ಲ. ವ್ಯಕ್ತಿಯ ವ್ಯಕ್ತಿತ್ವ ಯಾವಾಗ ಎದ್ದು ಕಾಣಿಸುತ್ತೆ ಅಂದ್ರೆ ಯಾವಾಗ ತಮ್ಮವರಿಂದಲೇ ಮೋಸ ಹೋಗುತ್ತಾನೋ ಆಗ. ಪ್ರತಿಯೊಬ್ಬರ ಜೀವನದಲ್ಲಿ ಸಮಸ್ಯೆಗಳಿವೆ, ಆದರೆ ಮನುಷ್ಯ ತನ್ನ ಸಮಸ್ಯೆ ದೊಡ್ಡದು ಎಂದುಕೊಳ್ಳುತ್ತಾನೆ. ಕಹಿಯಾಗಿದ್ದರೆ ಅದು ಸತ್ಯ. ಜೀವನದಲ್ಲಿ ಒಂದು ಒಳ್ಳೆಯ ಪಾಠವೆಂದರೆ ಹೇಗೆ ಶಾಂತವಾಗಿರಬೇಕು ಎಂದು ಕಲಿತುಕೊಳ್ಳುವ ನೀವು ನಿಮ್ಮ ಕನಸುಗಳನ್ನು ನನಸಾಗಿಸುವ ಧೈರ್ಯ ಹೊಂದಿದ್ರೆ ನಿಮ್ಮ ಪ್ರತಿ ಕನಸು ನನಸಾಗಬಹುದು. ಸಮಸ್ಯೆಗಳನ್ನು ನೋಡಿ ಜೀವನದಲ್ಲಿ ಸೋಲಬೇಡಿ. ಯಾರಿಗೆ ಗೊತ್ತು, ಆ ಸಮಸ್ಯೆ ಒಳಗಡೆ ನಿಮ್ಮ ಹೊಸ ಪ್ರಾರಂಭ ಮುಚ್ಚಿಕೊಂಡಿರಬೇಕಲ್ಲವೇ. ನಿಮ್ಮ ಕಷ್ಟ ತುಂಬಾ ದೊಡ್ಡದಾಗಿದ್ದರೆ ನಿಮ್ಮ ಯಶಸ್ಸು ಕೂಡ ದೊಡ್ಡದೇ ದೊರಕುತ್ತದೆ. ನಿಮ್ಮ ಒಳಗಡೆ ಕ್ಷಮೆ ಇದ್ರೆ ಕ್ಷಮೆ ಹೊರಗೆ ಬರುತ್ತೆ, ಕ್ರೋಧವಿದ್ದರೆ ಕ್ರೋಧನೇ ಹೊರಗಡೆ ಬರೋದು, ಪ್ರಾರ್ಥನೆ ಇದ್ರೆ ಪ್ರಾರ್ಥನೆ ಹೊರಗಡೆ ಬರುತ್ತೆ, ದ್ವೇಷವಿದ್ರೆ ದ್ವೇಷ ಹೊರಗಡೆ ಬರುತ್ತೆ. ಆದ್ದರಿಂದ ಏನೇ ಹೊರಗೆ ಬಂದ್ರೂ ಬೇರೆಯವರನ್ನು ದ್ವೇಷಿಸಬೇಡಿ. ಆಸೆ ಮತ್ತು ವಿಶ್ವಾಸ ಯಾವತ್ತೂ ತಪ್ಪಾಗಿರಲು ಸಾಧ್ಯವಿಲ್ಲ. ಅದು ನಮ್ಮ ಮೇಲೆ ಅವಲಂಬಿತವಾಗಿದೆ. ಯಾವುದಾದರ ಮೇಲೆ ಆಸೆ ಮತ್ತು ಯಾರ ಮೇಲೆ ವಿಶ್ವಾಸ ಇಡುತ್ತೇವೆ ಎಂಬುದು ನಮಗೆ ಬಿಟ್ಟಿದ್ದು. ವಿಚಾರಗಳ ಸೌಂದರ್ಯತೆಯನ್ನು ಯಾರಿಂದಲೂ ಕದಿಯಲು ಸಾಧ್ಯವಿಲ್ಲ. ಮುಖದ ಸೌಂದರ್ಯಕ್ಕಿಂತ ಸಮಯಕ್ಕೆ ಬದಲಾಗಿ ಹೋಗುತ್ತೆ, ಆದರೆ ವಿಚಾರಗಳ ಸೌಂದರ್ಯತೆ ಯಾವಾಗಲೂ ಹೃದಯದಲ್ಲಿ ಅಮರವಾಗಿರುತ್ತೆ. ನೀವು ಯಾವುದೇ ಕಾರ್ಯವನ್ನು ಮಾಡಬೇಕೆಂದರೆ ಆ ದೇವರನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮಾಡಿ. ಆ ಕಾರ್ಯದಲ್ಲಿ ಆ ಭಗವಂತನ ಶಕ್ತಿ ಸಮ್ಮಿಲನವಾಗುತ್ತೆ. ಆಗ ನಮ್ಮ ಯಶಸ್ಸು ನಿಶ್ಚಿತವಾಗಿರುತ್ತೆ. ನಿಮ್ಮ ಪರಿಸ್ಥಿತಿಯನ್ನು ಆ ದೇವರಿಗೆ ಬಿಟ್ಟು ಬಿಡಿ. ಜೀವನ ಪೂರ್ತಿ ನಿಮ್ಮಿಂದ ಆಗದೇ ಇರುವುದನ್ನು ಆ ದೇವರು ಒಂದೇ ಕ್ಷಣದಲ್ಲಿ ಮಾಡಿ ಮುಗಿಸುತ್ತಾನೆ. ಈ ಜಗತ್ತಿನಲ್ಲಿ ಎಂತಹ ಜನರು ಇದ್ದಾರೆ ಅಂದ್ರೆ ನೀವು ಎಷ್ಟೇ ಗೌರವ ಪ್ರೀತಿ ಕೊಟ್ಟರೂ ನಿಮಗೆ ಮೋಸವನ್ನು ಕೊಡುತ್ತಾರೆ. ಯಾಕಂದ್ರೆ ನೀವು ನಿಮ್ಮ ಸ್ವಭಾವವನ್ನು ಬದಲಾಯಿಸಿಕೊಳ್ಳುವುದಿಲ್ಲ. ಅದಕ್ಕೆ
ನಿಮ್ಮ ಜೀವನವನ್ನು ಬದಲಾಯಿಸುವಂತ ವ್ಯಕ್ತಿಯನ್ನು ನೀವು ಹುಡುಕುತ್ತಿದ್ದರೆ ಸ್ವಲ್ಪ ನಿಮ್ಮನ್ನು ನೀವು ಕನ್ನಡಿಯಲ್ಲಿ ನೋಡಿಕೊಳ್ಳಿ. ನಿಮಗಿಂತ ಒಳ್ಳೆಯ ವ್ಯಕ್ತಿ ಮತ್ತೊಬ್ಬರು ಸಿಗಲು ಸಾಧ್ಯವೇ ಇಲ್ಲ. ನಿಮ್ಮ ಪ್ರಶಂಸೆಯನ್ನು ನೀವೇ ಮಾಡಿಕೊಳ್ಳಿ, ಯಾಕಂದ್ರೆ ನಿಮ್ಮನ್ನು ತೆಗಳಲು ಈ ಪೂರ್ತಿ ಜಗತ್ತೇ ತುದಿಗಾಲಲ್ಲಿ ನಿಂತಿದೆ. ಕೋಪವು ಆಸಿಡ್ ಇದ್ದಂತೆ, ಅದು ಇನ್ನೊಬ್ಬರ ಮೇಲೆ ಹಾಕುವುದಕ್ಕಿಂತ ಇಟ್ಟ ಪತನೆ ಮೊದಲು ನಾಶ ಮಾಡುತ್ತೆ. ಒಂದು ಅಧ್ಯಯನದ ಪ್ರಕಾರ ನಿಮ್ಮನ್ನು ಮನಸ್ಸಿನಿಂದ ಪ್ರೀತಿಸುವವರು ಈ 2 ಪ್ರಶ್ನೆಗಳನ್ನು ಖಂಡಿತವಾಗಿಯೂ ಕೇಳುತ್ತಾರೆ. ನಾನು ನಿನ್ನನ್ನು ಎಷ್ಟು ಪ್ರೀತಿಸುತ್ತೇನೆ, ನೀನು ನನ್ನನ್ನು ಅಷ್ಟೇ ಪ್ರೀತಿಸುತ್ತೀಯಾ? ನಾಳೆ ಬೇರೆ ಯಾರಿಗೋಸ್ಕರನೋ ನನ್ನ ಕೈ ಬಿಡುವುದಿಲ್ಲ ತಾನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಜೈ ಶ್ರೀ ಕೃಷ್ಣ.